ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ಒಂದು ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ಮಾಹಿತಿಯನ್ನು ನೋಡಿಕೊಳ್ಳೋಣ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಒಂದು ಪ್ರಶ್ನೆ ಮತ್ತು ಉತ್ತರಗಳನ್ನು ದಿನಾಲೂ ತರ್ತಾ ಇರ್ತೀನಿ. ಎಲ್ಲರೂ ತಪ್ಪದೆ ಒಂದು ಪೂರ್ತಿ ವಿಡಿಯೋನ ನೋಡಿಕೊಳ್ಳಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಮ್ಮ ಮೊದಲನೇ ಪ್ರಶ್ನೆ ನೋಡೋಣ. ನಮ್ಮ ಮೊದಲನೇ ಪ್ರಶ್ನೆ ಹೇಳಿಕೆ ರೂಪದಲ್ಲಿ ನೀಡಲಾಗಿದೆ. ಮೊದಲನೇದಾಗಿ ಹೇಳಿಕೆ ನೋಡೋಣ. ಮೊದಲನೇ ಹೇಳಿಕೆ, ಫೋಟೋಸಿಂಥಸಿಸ್ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಕೆಯಾಗುತ್ತದೆ ಎಂಬುದು ಮೊದಲ ಹೇಳಿಕೆಯಾಗಿದೆ. ಅದೇ ರೀತಿಯಾಗಿ ಎರಡನೇ ಹೇಳಿಕೆ ನೋಡೋಣ. ಈ ಕ್ರಿಯೆಯಲ್ಲಿ ಆಮ್ಲಜನಕ ಹೊರಬಿಡಲಾಗುತ್ತದೆ ಎಂಬುದು ಎರಡನೇ ಹೇಳಿಕೆಯಾಗಿದೆ. ಅಂದರೆ ಈ ಸಸ್ಯಕ್ಕೆ ಸಂಬಂಧಿಸಿದಂಥ ಒಂದು ಪ್ರಮುಖ ಪ್ರಶ್ನೆಯಾಗಿದೆ ಅಂತ ಹೇಳಬಹುದು. ಇದರಲ್ಲಿ ಯಾವ ಹೇಳಿಕೆ ಒಂದು ಸರಿಯಾದ ಉತ್ತರವಾಗಿದೆ ಅಂತ ಎಂಬುದು ಇದರ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಅಂದರೆ 1 ಮತ್ತು 2 ಸರಿಯಾದ ಉತ್ತರವಾಗಿದೆ. ಸಸ್ಯಗಳಲ್ಲಿ ಈ ಫೋಟೋಸಿಂಥಸಿಸ್ ಕ್ರಿಯೆ ನಡೆಯುತ್ತಿರುವಾಗ ಈ ಕಾರ್ಬನ್ ಡೈಆಕ್ಸೈಡನ್ನು ಬಳಕೆ ಮಾಡುತ್ತದೆ ಯಾವುದು? ಸಸ್ಯ. ಅದೇ ರೀತಿಯಾಗಿ ಆ ಕ್ರಿಯೆಯಲ್ಲಿ ಆಮ್ಲಜನಕ ಏನು ಮಾಡುತ್ತದೆ ಅಂದರೆ ಹೊರ ಬಿಡುತ್ತದೆ ಯಾವುದು? ಸಸ್ಯ ಅಂತ ಹೇಳಬಹುದು. ಮುಂದಿನ ಪ್ರಶ್ನೆ ಹೋಗೋಣ. ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಅಂದರೆ ರಾಷ್ಟ್ರಧ್ವಜ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಪಿಂಗಾಳಿ ವೆಂಕಯ್ಯ. ಇವರು ಏನು ಮಾಡ್ತಾರೆ ಅಂದರೆ ಭಾರತ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದಂಥ ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ ಹೋಗೋಣ. ಅಭದ್ರ ಆಹಾರದ ಸೂಚ್ಯಂಕ ತಯಾರಿಸುವ ಸಂಸ್ಥೆಗಳು ಯಾವುವು? ಅಂದರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಈ ತಯಾರಿಸುವ ಸಂಸ್ಥೆ ಯಾವುದು ಎಂಬುದು ಪ್ರಮುಖ ಒಂದು ಪ್ರಶ್ನೆಯಾಗಿದೆ ಆಹಾರ ಸೂಚ್ಯಂಕದಲ್ಲಿ. ಇದಕ್ಕೆ ಸರಿಯಾದ ಉತ್ತರ IFPRI ಮತ್ತು ಕಾನ್ಕ್ರೇನ್ ವರ್ಲ್ಡ್ ವೈಡ್ ಎಂಬುದು ಈ ಸಂಸ್ಥೆಗಳು ಏನು ಮಾಡ್ತವೆ ಅಂದರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತವೆ ಇವೆರಡು ಸಂಸ್ಥೆಗಳು. ಮುಂದಿನ ಪ್ರಶ್ನೆ ಹೋಗೋಣ. ಹಸಿರು ಕ್ರಾಂತಿಯ ತಂದೆ ಎಂದು ಯಾರನ್ನು ಕರೆಯುತ್ತಾರೆ? ಅಂದರೆ ಹಸಿರು ಕ್ರಾಂತಿಯ ತಂದೆ ಎಂದು ಯಾರನ್ನು ಕರೆಯುತ್ತಾರೆ ಎಂಬುದು ಪ್ರಶ್ನೆಯಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಅಂತ ಹೇಳ್ಬೋದು. ಅಂದರೆ ನಾರ್ಮನ್ ಬೋರ್ಲಾಂಗ್ ಅವರು ಹಸಿರು ಕ್ರಾಂತಿಯ ತಂದೆ ಎಂದು ಕರೆಯಲಾಗುತ್ತದೆ ಇವರಿಗೆ. ಅದೇ ರೀತಿಯಾಗಿ ಭಾರತದ ಒಂದು ಹಸಿರು ಕ್ರಾಂತಿ ಪಿತಾಮಹ ಯಾರಂದರೆ MS ಸ್ವಾಮಿನಾಥನ್ ನೋಡಿ. ಪ್ರಪಂಚದ ಹಸಿರು ಕ್ರಾಂತಿ ಪಿತಾಮಹ ಯಾರಂದರೆ ನಾರ್ಮನ್ ಬೋರ್ಲಾಂಗ್. ಅದಕ್ಕೆ ಇಲ್ಲಿ ಒಂದು ಹಸಿರು ಕ್ರಾಂತಿಯ ತಂದೆ ಎಂದು ಈ ನಾರ್ಮನ್ ಬೋರ್ಲಾಂಗ್ ಅವರಿಗೆ ಕರೆಯಲಾಗುತ್ತದೆ. ಅದಕ್ಕೆ ಸರಿಯಾದ ಉತ್ತರ ಡಿ ಆಗಿದೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಹೇಳಿಕೆ ರೂಪದಲ್ಲಿ ನೀಡಲಾಗಿದೆ ನೋಡಿ ಈ ಪ್ರಶ್ನೆ ಕೂಡ. RBI ಭಾರತದಲ್ಲಿ ನೋಟುಗಳನ್ನು ಮುದ್ರಿಸುವ ಏಕೈಕ ಸಂಸ್ಥೆಯಾಗಿದೆ. ಅಂದರೆ ಈ RBI ಏನಾಗಿದೆ ಅಂದರೆ ಭಾರತದ ನೋಟುಗಳನ್ನು ಮುದ್ರಿಸುವ ಒಂದು ಏಕೈಕ ಸಂಸ್ಥೆಯಾಗಿದೆ ಎಂಬುದು ಮೊದಲನೇ ಹೇಳಿಕೆಯಾಗಿದೆ. ಎರಡನೇ ಹೇಳಿಕೆ ನೋಡೋಣ. ಎರಡನೇ ಹೇಳಿಕೆ, ಒಂದು ಮುಖಬೆಲೆಯ ನೋಟುಗಳನ್ನು RBI ಮುದ್ರಿಸುತ್ತದೆ. ಅಂದರೆ ₹1 ಮುಖಬೆಲೆಯ ನೋಟುಗಳನ್ನು ಏನು ಮಾಡುತ್ತದೆ ಅಂದರೆ ಈ RBI ಮುದ್ರಿಸುತ್ತದೆ ಎಂಬುದು ಎರಡನೇ ಹೇಳಿಕೆಯಾಗಿದೆ. ಮೊದಲನೇ ಹೇಳಿಕೆ ಏನಾಗಿದೆ ಅಂದ್ರೆ ಭಾರತದಲ್ಲಿ ಒಟ್ಟು ನೋಟುಗಳನ್ನು ಮುದ್ರಿಸುವ ಒಂದು ಸಂಸ್ಥೆ ಅಂದರೆ ಯಾವುದು ಅಂದರೆ RBI ಎಂಬುದು ಮೊದಲನೇ ಹೇಳಿಕೆ. ಆದರೆ ಎರಡನೇ ಹೇಳಿಕೆ ₹1 ಮುಖಬೆಲೆಯ ನೋಟುಗಳನ್ನು RBI ಮುದ್ರಿಸಣೆ ಮಾಡುತ್ತದೆ ಎಂಬುದು ಎರಡನೇ ಹೇಳಿಕೆ ಇದೆ. ಇದರಲ್ಲಿ ಯಾವುದು ಸತ್ಯ ಮತ್ತು ತಪ್ಪು ಆಗಿದೆ ಎಂಬುದು ಪ್ರಶ್ನೆ ಕೇಳಲಾಗಿದೆ. ಅಂದರೆ ಯಾವುದು ಸತ್ಯ ಯಾವುದು ತಪ್ಪು ಎಂಬುದು ಪ್ರಶ್ನೆಯಾಗಿದೆ ನೋಡಿ. ಹೇಳಿಕೆ ರೂಪದಲ್ಲಿ ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಎರಡನೇ ಹೇಳಿಕೆ ಸತ್ಯ, ಮೊದಲನೇ ಹೇಳಿಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಅಂದರೆ ಮೊದಲನೇ ಹೇಳಿಕೆ ಸತ್ಯ, ಎರಡನೇ ಹೇಳಿಕೆ ತಪ್ಪು ಎಂಬುದು ಸರಿಯಾದ ಒಂದು ಉತ್ತರವಾಗಿದೆ ಅಂತ ಹೇಳಬಹುದು ನಾವು. ಯಾವುದು? ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಯಾಕಂದರೆ ಈ ಭಾರತದಲ್ಲಿ ಒಂದು ನೋಟುಗಳನ್ನು ಮುದ್ರಣ ಮಾಡುವ ಒಂದು ಏಕೈಕ ಸಂಸ್ಥೆ ಯಾವುದಂದರೆ RBI ಇದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಭಾರತದಲ್ಲಿ ಏಕೈಕ ಒಂದು ನೋಟುಗಳ ಮುದ್ರಣ ಮಾಡುವ ಸಂಸ್ಥೆಯಾಗಿದೆ.
ಆದರೆ ಈ 1 ರೂಪಾಯಿ ಮುಖಬೆಲೆ ನೋಟುಗಳನ್ನು RBI ಮುದ್ರಣ ಮಾಡುವುದಿಲ್ಲ. 1 ರೂಪಾಯಿ ಮುಖಬೆಲೆ ನೋಟನ್ನು ಬಿಟ್ಟು ಉಳಿದ ಎಲ್ಲ ಒಂದು ನೋಟುಗಳನ್ನು ಮುದ್ರಣ ಮಾಡುವ ಸಂಸ್ಥೆ ಯಾವುದಂದರೆ RBI ಇದೆ ನೋಡಿ. ಹಾಗಾದರೆ 1 ರೂಪಾಯಿ ಮುಖಬೆಲೆಯ ನೋಟನ್ನು ಮುದ್ರಣ ಮಾಡುವ ಸಂಸ್ಥೆ ಯಾವುದು? ಹಂಗೆ 1 ರೂಪಾಯಿ ಮುಖಬೆಲೆಯ ನೋಟಿನ ಮೇಲೆ ಯಾರ ಸಹಿ ಇರ್ತದಂತ ಕಾಮೆಂಟ್ ಮೂಲಕ ತಿಳಿಸಿ. ಮೊದಲನೇ ಕ್ವೆಶನ್ ನೋಡಿ. ಅಂದರೆ RBI ಒಂದು ಸಂಸ್ಥೆಯ ಅಧ್ಯಕ್ಷರು ಏನು ಮಾಡ್ತಾರಂದ್ರೆ 2 ರೂಪಾಯಿ ಮುಖಬೆಲೆ ನೋಟಿನಿಂದ ಹಿಡಿದು ಎಲ್ಲ 2000 ಮುಖಬೆಲೆ ನೋಟಿನವರೆಗೆ ಅವರ ಸಹಿ ಇರುತ್ತದೆ. ಆದರೆ 1 ರೂಪಾಯಿ ಮುಖಬೆಲೆಯ ನೋಟಿನ ಮೇಲೆ RBIನ ಒಂದು ಗವರ್ನರ್ನ ಸಹಿ ಇರೋದಿಲ್ಲ. ಹಾಗಾದರೆ ಯಾರ ಸಹಿ ಇರ್ತದೆ ಮತ್ತು 1 ರೂಪಾಯಿ ನೋಟುಗಳನ್ನು ಮುದ್ರಣ ಮಾಡುವ ಸಂಸ್ಥೆ ಯಾವುದು ಎಂಬುದು ನಿಮ್ಮ ಪ್ರಶ್ನೆಯಾಗಿದೆ. ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಮುಂದಿನ ಪ್ರಶ್ನೆ ಹೋಗೋಣ. ಸ್ಪುಟ್ನಿಕ್ 1 ಅನ್ನು ಯಾವ ದೇಶ ಆರಂಭಿಸಿತು? ಅಂದರೆ ಏನು ಮಾಡ್ತದೆ ಅಂದರೆ ಸ್ಪುಟ್ನಿಕ್ 1 ಅನ್ನು ಒಂದು ದೇಶ ತಯಾರನ್ನು ಮಾಡುತ್ತದೆ. ಆರಂಭಿಸಿದ ದೇಶ ಯಾವುದು ಎಂಬುದು ಪ್ರಶ್ನೆಯಾಗಿದೆ. ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ಹೇಳ್ತೀವಿ. ಸೋವಿಯತ್ ಯೂನಿಯನ್ ಅಂದರೆ ರಷ್ಯಾ ದೇಶ, ಈಗಿನ ರಷ್ಯಾ ಇದೆ, ಸೋವಿಯತ್ ಯೂನಿಯನ್ ಅಂತ ಕರೆಯುತ್ತಾರೆ ಆವಾಗಿನ ಕಾಲದಾಗ. ಇದೇನು ಮಾಡ್ತದೆ ಅಂದರೆ ಸ್ಪುಟ್ನಿಕ್ 1 ಅನ್ನು ಆರಂಭ ಮಾಡುತ್ತದೆ. ಅದು ರಷ್ಯಾ ದೇಶ. ಇದು ರಾಕೆಟ್ ಆಗಿದೆ ಅಂತ ಹೇಳ್ಬೋದು. ಹೇಳಿಕೆ ರೂಪದಲ್ಲಿ ಮತ್ತೆ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಈ ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಕೇಳಲಾಗಿದೆ. ಇದನ್ನು ನೀವು ಒಂದು ಓದಿಕೊಂಡು ಕಮೆಂಟ್ ಮೂಲಕ ಇದರ ಉತ್ತರವನ್ನು ತಿಳಿಸಿ ಫ್ರೆಂಡ್ಸ್ ಎಲ್ಲರೂ. ಕ್ವೆಶ್ಚನ್ ನಂಬರ್ 2 ಕೊಡ್ತೀನಿ ಇದರದ್ದು. ಯಾಕಂದರೆ ಹೇಳಿಕೆ ರೂಪದಲ್ಲಿ ಒಂದು ಪ್ರಶ್ನೆ ನಿಮಗಾಗಿ. ಇದನ್ನು ಕಮೆಂಟ್ ಮೂಲಕ ತಿಳಿಸಿ ಉತ್ತರವನ್ನು. ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ ಇದು ಕೂಡ ಹೇಳಿಕೆ ರೂಪದಲ್ಲಿ ಇದೆ. ಇದರ ಬಗ್ಗೆ ನೋಡೋಣ. ಮೊದಲನೇ ಹೇಳಿಕೆ, G20 ಶೃಂಗಸಭೆಯಲ್ಲಿ ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ ಸಮಾನ ಮತ ಹಕ್ಕು ಇದೆ. ಅಂದರೆ G20 ಒಂದು ಶೃಂಗಸಭೆಯಲ್ಲಿ ಎಲ್ಲ ಸದಸ್ಯ ರಾಷ್ಟ್ರಗಳಿರ್ತಾವಲ್ಲ, ಅವೆಲ್ಲ ಒಂದು ಹಕ್ಕು ಹೊಂದಿವೆ ಎಂಬುದು ಪ್ರಶ್ನೆಯಾಗಿದೆ. ಇದೇನೆಂದರೆ ಸರಿ. ಯಾಕಂದರೆ ಎಲ್ಲ ಒಂದು ಸದಸ್ಯ ರಾಷ್ಟ್ರಗಳೇನೆಂದರೆ ಮತ ಹಾಕುವ ಹಕ್ಕನ್ನು ಪಡೆದುಕೊಂಡಿರ್ತವೆ ಅಂತ ಹೇಳ್ಬೋದು. ಇದಕ್ಕೆ ಮೊದಲನೇ ಹೇಳಿಕೆ ಸರಿಯಾಗಿದೆ. ಅದೇ ರೀತಿಯಾಗಿ ಎರಡನೇ ಹೇಳಿಕೆ ನೋಡೋಣ. ಎರಡನೇ ಹೇಳಿಕೆ, G20 ಶೃಂಗಸಭೆಯಲ್ಲಿರುವ ಎಲ್ಲ ದೇಶಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳು. ಈ ಹೇಳಿಕೆ ಏನಾಗಿದೆ ಅಂದರೆ ತಪ್ಪಾಗಿದೆ ಅಂತ ನಾವು ಹೇಳ್ಬೋದು. ಇದು ತಪ್ಪು. ಎರಡನೇ ಹೇಳಿಕೆ ತಪ್ಪು. ಯಾಕಂದರೆ G20 ಶೃಂಗಸಭೆಯಲ್ಲಿರುವ ಎಲ್ಲ ದೇಶಗಳು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಾಗಿವೆ. ಆದರೆ ಇಲ್ಲಿ ಕೊಟ್ಟಿರುವುದು ಅಭಿವೃದ್ಧಿಶೀಲ ರಾಷ್ಟ್ರಗಳೆಂಬುದು ಕೊಟ್ಟಿದ್ದಾರೆ. ಇದಕ್ಕಾಗಿ ಈ ಎರಡನೇ ಹೇಳಿಕೆ ತಪ್ಪಾಗಿದೆ ಅಂತ ಹೇಳ್ಬೋದು ನೋಡಿ. G20ಯಲ್ಲಿ ಈ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿದ್ದಾವೆ, ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಹೇಳಿಕೆ ಸರಿ, ಮೊದಲನೇ ಹೇಳಿಕೆ ತಪ್ಪು. ಅಲ್ಲ, ಮೊದಲನೇ ಹೇಳಿಕೆ ಸತ್ಯ, ಎರಡನೇ ಹೇಳಿಕೆ ತಪ್ಪು. ಎರಡನೇ ಹೇಳಿಕೆ ಸತ್ಯ ಎಂಬುದಾಗಿದೆ. ಅದೇ ರೀತಿಯಾಗಿ ಆಪ್ಷನ್ಸ್ ಡಿ, ಎರಡೂ ಹೇಳಿಕೆಗಳು ತಪ್ಪು ಎಂಬುದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಆಪ್ಷನ್ಸ್ ಬಿ ಆಗಿದೆ. ಅಂದರೆ ಮೊದಲನೇ ಹೇಳಿಕೆ ಸತ್ಯವಾಗಿದೆ, ಅದೇ ರೀತಿಯಾಗಿ ಎರಡನೇ ಹೇಳಿಕೆ ತಪ್ಪಾಗಿದೆ. ಯಾಕಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲ, G20ಯಲ್ಲಿರುವ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಾಗಿವೆ. ಅದರಿಂದ ಆಪ್ಷನ್ಸ್ ಬಿ ತಪ್ಪಾಗಿದೆ ಅಂತ ಹೇಳ್ಬೋದು ನಾವು. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿದೆ? ಆಪ್ಷನ್ಸ್ ಬಿ ಆಗಿದೆ ನೋಡಿ. ಅಂದರೆ ಮೊದಲನೇ ಹೇಳಿಕೆ ಸತ್ಯ, ಎರಡನೇ ಹೇಳಿಕೆ ತಪ್ಪು. ಇದು ಹೇಳಿಕೆಯಲ್ಲಿ ಒಂದು ಎರಡನೇ ಹೇಳಿಕೆ ತಪ್ಪಾಗಿದೆ, ಮೊದಲನೇ ಹೇಳಿಕೆ ಸರಿಯಾಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ಹೋಗೋಣ. ಇದು ಕೂಡ ಹೇಳಿಕೆ ರೂಪದಲ್ಲಿ ನೀಡಲಾಗಿದೆ ನೋಡಿ ಪ್ರಶ್ನೆನ. ಈ ಒಂದು ಪ್ರಶ್ನೆ ನೋಡೋಣ. ಮೊದಲನೇ ಹೇಳಿಕೆ, ಆಕ್ಟಿನ್ ಮತ್ತು ಮಯೋಸಿನ್ ಪ್ರೋಟೀನ್ಗಳು ಮಾನವನ ಕಸದ ಸಂಯೋಜಕ ಭಾಗಗಳಲ್ಲಿ ಸಿಗುತ್ತದೆ ಎಂಬುದು ಮೊದಲನೇ ಹೇಳಿಕೆಯಾಗಿದೆ. ಇದಕ್ಕೆ ಮೊದಲನೇ ಹೇಳಿಕೆ ತಪ್ಪಾಗಿದೆ ಅಂತ ನಾವು ಹೇಳಬಹುದು. ಅಂದರೆ ಈ ಆಕ್ಟಿನ್ ಮತ್ತು ಮಯೋಸಿನ್ ಇವು ಪ್ರೋಟೀನ್ ಅಂಶಗಳಿದ್ದಾವೆ. ಇವು ಕಸದ ಸಂಯೋಜಕ ಭಾಗದಲ್ಲಿ ಸಿಗುವುದಿಲ್ಲ. ಇವು ಸ್ನಾಯುಗಳಲ್ಲಿ ಕಂಡುಬರುವಂಥ ಒಂದು ಪ್ರೋಟೀನ್ ಅಂಶಗಳಾಗಿವೆ, ಆಕ್ಟಿನ್ ಮತ್ತು ಮಯೋಸಿನ್. ಅದಕ್ಕಾಗಿ ಎರಡನೇ ಹೇಳಿಕೆ
ಮೊದಲನೇ ಹೇಳಿಕೆ ತಪ್ಪಾಗಿದೆ. ಎರಡನೇ ಹೇಳಿಕೆ ನೋಡೋಣ. ಎರಡನೇ ಹೇಳಿಕೆ ಹಾರ್ಮೋನ್ಗಳು ರಕ್ತದ ಮೂಲಕ ಸಾರಲ್ಪಡುವ ಕೆಮಿಕಲ್ ಸಂದೇವಾಹಕಗಳವು. ಎರಡನೇ ಹೇಳಿಕೆ ಏನಾಗಿದೆ ಅಂದರೆ ಸರಿಯಾದ ಉತ್ತರವಾಗಿದೆ ಅಂತ ಹೇಳ್ಬೋದು. ಅಂದರೆ ಹಾರ್ಮೋನ್ಗಳು ರಕ್ತದ ಮೂಲಕ ಸಾರಲ್ಪಡುವ ಒಂದು ಕೆಮಿಕಲ್ ಸಂದೇವಾಹಕಗಳಾಗಿದ್ದಾವೆ. ಅದಕ್ಕಾಗಿ ಎರಡನೇ ಹೇಳಿಕೆ ಸರಿಯಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಬಿ, 2 ಮಾತ್ರ ಸರಿ. 2 ಮಾತ್ರ ಸರಿ ಎಂಬುದು ಸರಿಯಾದ ಉತ್ತರವಾಗಿದೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಭಾರತದ ಚುನಾವಣಾ ಆಯೋಗ ಸ್ಥಾಪನೆಯು ಯಾವಾಗ ವರ್ಷದಲ್ಲಿ ನಡೆಯಿತು? ಅಂದರೆ ಭಾರತದ ಒಂದು ಚುನಾವಣಾ ಆಯೋಗ ಯಾವ ವರ್ಷದಲ್ಲಿ ಸ್ಥಾಪನೆಯಾಗಿದೆ ಎಂಬುದು ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, 1950 ಜನವರಿ 25ನೇ ತಾರೀಕು ಏನಂದರೆ ಭಾರತದ ಚುನಾವಣಾ ಆಯೋಗ ಸ್ಥಾಪನೆಯಾದ ವರ್ಷವಾಗಿದೆ. ಪ್ರತಿ ವರ್ಷ ಜನವರಿ 25ರಂದು ಈ ಚುನಾವಣೆ ದಿವಸವನ್ನು ಆಚರಣೆ ಮಾಡಲಾಗುತ್ತದೆ ಅಂತ ಹೇಳ್ಬೋದು. ಆಗ ಜನವರಿ 25ನೇ ತಾರೀಕು. ಮುಂದಿನ ಪ್ರಶ್ನೆ ಹೋಗೋಣ. ಭಾರತದ ಸಂವಿಧಾನದಲ್ಲಿ ಸಾಂವಿಧಾನಿಕ ತುರ್ತು ವಿಧಿಸುವ ಅಧಿಕಾರ ಯಾರಿಗೆ ಇದೆ? ಅಂದರೆ ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಹೇಳ್ಬೋದು. ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ವಿಧಿಸುವ ಅಧಿಕಾರ ಯಾರು ಹೊಂದಿರುತ್ತಾರೆ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ವಿಧಿಸುವವರು ಯಾರು ಎಂಬುದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ನೋಡಿ, ರಾಷ್ಟ್ರಪತಿ. ಭಾರತದಲ್ಲಿ 3 ರೀತಿಯಲ್ಲಿ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಕಂಡುಬರ್ತವೆ ಅಂತ ಹೇಳ್ಬೋದು. ತುರ್ತು ಪರಿಸ್ಥಿತಿಗಳು ಎಷ್ಟಾವಂದ್ರೆ 3 ರೀತಿಯಲ್ಲಿ ಕಂಡುಬರ್ತವೆ. ಮೊದಲನೇದಾಗಿ 352ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356ನೇ ವಿಧಿಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿ. ಅಂದರೆ ರಾಷ್ಟ್ರಪತಿಯ ಆಳ್ವಿಕೆಯನ್ನು ಕೂಡ 356ನೇ ವಿಧಿಯ ಪ್ರಕಾರ ನಡೆಸಲಾಗುತ್ತದೆ ಅಂತ ಹೇಳ್ತೀವಿ ರಾಜ್ಯದ ಮೇಲೆ. ಅದೇ ರೀತಿಯಾಗಿ 3ನೇದಾಗಿ 360ನೇ ವಿಧಿ ಹಣಕಾಸು ತುರ್ತು ಪರಿಸ್ಥಿತಿ. ಭಾರತದಲ್ಲಿ ಒಂದು ಬಾರಿ ಕೂಡ ಈ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಿಲ್ಲ ಅಂತ ಹೇಳ್ಬೋದು ನಾವು. ಯಾವಾಗ ಕೂಡ ಜಾರಿನೇ ಮಾಡಿಲ್ಲ ಅದು. ಯಾವುದು ಹಣಕಾಸಿನ ತುರ್ತು ಪರಿಸ್ಥಿತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿ. ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ವಿಧಿಸುವ ಅಧಿಕಾರ ಯಾರಿಗಿರುತ್ತಂದ್ರೆ ರಾಷ್ಟ್ರಪತಿಗಳಿಗೆ ಇರುತ್ತದೆ ಅಂತ ಹೇಳ್ಬೋದು ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಹೇಳಿಕೆ ರೂಪದಲ್ಲಿ ನೀಡಲಾಗಿದೆ ನೋಡಿ. ಅಂದರೆ ಇದಕ್ಕೆ ಯಾವುದು ಸರಿಯಾದ ಉತ್ತರ ಎಂಬುದು ಇದರ ಪ್ರಶ್ನೆಯಾಗಿದೆ. ಮೊದಲನೇ ಹೇಳಿಕೆ ನೋಡೋಣ. ಭಾರತದ ಉಪರಾಷ್ಟ್ರಪತಿಯು ರಾಜ್ಯಸಭೆಯ ಸಭಾಪತಿಯಾಗಿರುತ್ತಾರೆ ಏನಂತ ಕೇಳಿದ್ದಾರೆ. ಮೊದಲನೇ ಹೇಳಿಕೆ, ಭಾರತದ ಉಪರಾಷ್ಟ್ರಪತಿಯು ರಾಜ್ಯಸಭೆಯ ಸಭಾಪತಿಯಾಗಿರುತ್ತಾನೆ. ಇದಕ್ಕೆ ಮೊದಲನೇ ಹೇಳಿಕೆ ಸರಿಯಾಗಿದೆ ನೋಡಿ. ಅಂದರೆ ಭಾರತದ ಉಪರಾಷ್ಟ್ರಪತಿ ಏನಂದರೆ ಒಂದು ರಾಜ್ಯಸಭೆಯ ಅಧ್ಯಕ್ಷ ಅಥವಾ ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಾನೆ. ಎರಡನೇ ಹೇಳಿಕೆ ನೋಡೋಣ. ಎರಡನೇ ಹೇಳಿಕೆ ಏನಿದೆ ಅಂತ ನೋಡೋಣ. ಉಪರಾಷ್ಟ್ರಪತಿಯು ರಾಜ್ಯಸಭೆ ಸದಸ್ಯರಿಂದ ಮಾತ್ರ ಆಯ್ಕೆಯಾಗುತ್ತಾನೆ. ಇದು ತಪ್ಪಾದ ಹೇಳಿಕೆಯಾಗಿದೆ ಅಂತ ಹೇಳ್ಬೋದು. ಎರಡನೇ ಹೇಳಿಕೆ ತಪ್ಪಾಗಿದೆ. ಯಾಕಂದರೆ ಈ ಉಪರಾಷ್ಟ್ರಪತಿ ರಾಜ್ಯಸಭೆ ಸದಸ್ಯರಿಂದ ಮಾತ್ರ ಆಯ್ಕೆ ಆಗೋದಿಲ್ಲ ಇವರು. ಅದಕ್ಕೆ ಆಗಿ ಎರಡನೇ ಹೇಳಿಕೆ ತಪ್ಪಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಯಾವುದು ಸರಿಯಾಗಿದೆ ಎಂಬುದು ಪ್ರಶ್ನೆ ಕೇಳಲಾಗಿದೆ. ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 1 ಮಾತ್ರ ಸರಿಯಾಗಿದೆ. ಅಂದರೆ ಭಾರತದ ಉಪರಾಷ್ಟ್ರಪತಿ ರಾಜ್ಯಸಭೆಯ ಸಭಾಪತಿಯಾಗಿರುತ್ತಾನೆ ಎಂಬುದು ಸರಿಯಾದ ಹೇಳಿಕೆಯಾಗಿದೆ. ಅದಕ್ಕಾಗಿ 1ನೇ ಮಾತ್ರ ಸರಿಯಾದ ಉತ್ತರವಾಗಿದೆ ಅಂತ ಹೇಳ್ಬೋದು ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಇದು ಕೂಡ ಹೇಳಿಕೆ ರೂಪದಲ್ಲಿ ಕೇಳಲಾಗಿದೆ ನೋಡಿ ಪ್ರಶ್ನೆ. ಯಾಕಂದರೆ ಈಗ ಕ್ವಶನ್ ಪೇಪರ್ ಮೆಥಡ್ ಹೇಗಾಗಿದೆ ಅಂದರೆ ಹೇಳಿಕೆ ರೂಪದಲ್ಲಿ ಹೆಚ್ಚು ಪ್ರಶ್ನೆ ಕೇಳಬಹುದೆಂಬುದು ನಮಗೆ ಮಾಹಿತಿ ಬಂದಿದೆ ಅಂತ ಹೇಳ್ಬೋದು. ಈಗ ಓದಿದ್ರೆ ಏನಿದ್ರು ಹೇಳಿಕೆ ರೂಪದಲ್ಲೇ ಓದ್ಕೋಬೇಕು ನಾವು. ಯಾಕಂದರೆ ಆನ್ಲೈನರ್ ಜಾಸ್ತಿ ಕೊಡೋದಿಲ್ಲ. ಈಗ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಅದಕ್ಕಾಗಿ ಸರಿಯಾಗಿ ಓದಿಕೊಳ್ಳಿ. ಹೇಳಿಕೆ ರೂಪದಲ್ಲಿ ಪರಿಗಣಿಸಿ ಎಂಬುದು ಪ್ರಶ್ನೆ ಕೇಳ ನೋಡೋಣ. ಮೊದಲನೇ ಹೇಳಿಕೆ,
ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯಲ್ಲಿ ಕೌಟಿಲ್ಯನಿಂದ ಅರ್ಥಶಾಸ್ತ್ರ ರಚಿಸಲಾಯಿತು. ಏನಂತೆ, ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯಲ್ಲಿ ಕೌಟಿಲ್ಯನಿಂದ ಅರ್ಥಶಾಸ್ತ್ರ ರಚನೆಯನ್ನು ಮಾಡಲಾಯಿತು ಎಂಬುದು ಹೇಳಿಕೆಯಾಗಿದೆ ನೋಡಿ. ಈ ಹೇಳಿಕೆ ಏನಂದರೆ ಸರಿಯಾದ ಹೇಳಿಕೆಯಾಗಿದೆ. ಯಾಕಂದರೆ ಕೌಟಿಲ್ಯ ಏನು ಮಾಡ್ತಾನಂದರೆ ಚಂದ್ರಗುಪ್ತನ ಆಸ್ಥಾನದಲ್ಲಿ ಆಳ್ವಿಕೆ ಮಾಡ್ತಿರ್ತಾನೆ. ಅಲ್ಲಿ ಏನು ಮಾಡ್ತಾರಂದರೆ ಇವರು ಅರ್ಥಶಾಸ್ತ್ರ ಎಂಬ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ ಅಂತ ಹೇಳ್ಬೋದು. ಯಾರು? ಕೌಟಿಲ್ಯನ ಅರ್ಥಶಾಸ್ತ್ರ. ಅದಕ್ಕಾಗಿ ಒಂದನೇ ಹೇಳಿಕೆ ಸರಿಯಾಗಿದೆ. ಎರಡನೇ ಹೇಳಿಕೆ ನೋಡೋಣ. ಚಂದ್ರಗುಪ್ತನಿಗೆ ಮೆಗಸ್ತನೀಸನ ದೂತನಾಗಿ ಬಂದುಕೊಂಡಿದ್ದ. ಅಂದರೆ ಚಂದ್ರಗುಪ್ತನ ಏನಂದರೆ ಚಂದ್ರಗುಪ್ತನ ಆಸ್ಥಾನಕ್ಕೆ ಮೆಗಸ್ತನೀಸ್ ಎಂಬ ರಾಯಭಾರಿ ಬಂದಿರುತ್ತಾನೆ ಎಂಬುದು ಎರಡನೇ ಹೇಳಿಕೆಯಾಗಿದೆ. ಅಂದರೆ ದೂತನಂದರೆ ರಾಯಭಾರಿಯಾಗಿ ಚಂದ್ರಗುಪ್ತನ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನೀಸ್ ಭೇಟಿಯಾಗಿರ್ತಾನೆ ರಾಯಭಾರಿಯಾಗಿ. ಇದು ಕೂಡ ಒಂದು ಸರಿಯಾದ ಹೇಳಿಕೆಯಾಗಿದೆ ಅಂತ ಹೇಳ್ಬೋದು. ಎರಡನೇ ಹೇಳಿಕೆ ಕೂಡ ಒಂದು ಸರಿಯಾದ ಹೇಳಿಕೆಯಾಗಿದೆ. ಈ ಹೇಳಿಕೆಯಲ್ಲಿ ಯಾವುದು ಸರಿಯಾದ ಉತ್ತರ ಎಂಬುದು ಪ್ರಶ್ನೆ ಕೇಳಲಾಗಿದೆ. ಇದಕ್ಕಾಗಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಆಗಿದೆ ನೋಡಿ. 1 ಮತ್ತು 2 ಹೇಳಿಕೆಗಳು ಕೂಡ ಸರಿಯಾದ ಹೇಳಿಕೆಗಳಾಗಿವೆ. ಅಂದರೆ ಚಂದ್ರಗುಪ್ತನ ಮೌರ್ಯನ ಆಸ್ಥಾನದಲ್ಲಿ ಕೌಟಿಲ್ಯ ಇರ್ತಾನೆ. ಆ ಕೌಟಿಲ್ಯ ಏನು ಮಾಡ್ತಾರೆ ಅಂದರೆ ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ರಚನೆ ಮಾಡುತ್ತಾರೆ. ಅದೇ ರೀತಿಯಾಗಿ ಒಂದು ಚಂದ್ರಗುಪ್ತನ ಆಸ್ಥಾನಕ್ಕೆ ಮೆಗಸ್ತನೀಸ್ ಎಂಬ ಒಂದು ರಾಯಭಾರಿ ಬಂದಿರುತ್ತಾನೆ ಎಂಬುದು ಎರಡನೇ ಹೇಳಿಕೆ ಕೂಡ ಸರಿಯಾಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಮಹಾಕಾವ್ಯ ಯುಗದ ಹೆಸರಾಂತ ಲೇಖಕನಾಗಿದ್ದ ಕವಿ ಯಾರು? ಈ ಮಹಾಕಾವ್ಯ ಯುಗದಲ್ಲಿ ಒಂದು ಪ್ರಮುಖ ಒಂದು ಲೇಖಕ ಆಗಿರೋ ಲೇಖಕ ಯಾರು ಎಂಬುದು ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಳಿದಾಸ. ಕಾಳಿದಾಸ ಏನು ಮಾಡ್ತಾನಂದರೆ ಈ ಮಹಾಕಾವ್ಯ ಯುಗದ ಹೆಸರಾಂತ ಲೇಖಕನಾಗಿದ್ದಾನೆ, ಕವಿ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಭೂಮಿಯ ಮೇಲ್ಮೈ ಭಾಗದಲ್ಲಿ ಮ್ಯಾಂಟಲ್ನ ಮೇಲ್ಮೈಯಲ್ಲೂ ಇರುವ ಅತಿ ಮೇಲ್ಕುಚ್ಚಿಕದ ಭಾಗವನ್ನು ಏನೆಂದು ಕರೆಯುತ್ತಾರೆ? ಅಂದರೆ ಭೂಮಿಯ ಒಂದು ಮೇಲ್ಮೈ ಭಾಗದಲ್ಲಿ ಮ್ಯಾಂಟಲ್ ಪದರದಲ್ಲಿರುವಂಥ ಅತಿ ಮೇಲಿನ ಭಾಗವನ್ನು ಏನೆಂದು ಕರೆಯುತ್ತಾರೆ ಎಂಬುದು ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ಹೇಳ್ಬೋದು, ಲಿಥೋಸ್ಪಿಯರ್. ಅಂದರೆ ಈ ಭೂಮಿಯ ಮೇಲೆ ಕಂಡುಬರುವಂಥ ಒಂದು ಮೇಲಿನ ಒಂದು ಪದರವನ್ನು ಏನಂತ ಕರೀತಾರೆ? ಲಿಥೋಸ್ಪಿಯರ್ ಅಂತ ಕರೆಯುತ್ತಾರೆ. ಮ್ಯಾಂಟಲ್ನ ಮೇಲೆ ಕಂಡುಬರುವ ಒಂದು ಭಾಗವನ್ನು ಏನಂತ ಕರೀತಾರೆ ಅಂದರೆ ಲಿಥೋಸ್ಪಿಯರ್ ಎಂಬುದು ಕರೆಯುತ್ತಾರೆ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ ಹೋಗೋಣ. ರಾಜ್ಯಪಾಲರ ನಿಯುಕ್ತಿಯನ್ನು ಯಾರು ಮಾಡುತ್ತಾರೆ? ಅಂದರೆ ರಾಜ್ಯಪಾಲರನ್ನು ಒಂದು ನಿಯುಕ್ತಿಯನ್ನು ಅಂದರೆ ಕೆಲಸದಿಂದ ಅಮಾನತು ಮಾಡುವ ಅಧಿಕಾರ ಯಾರು ಹೊಂದಿರ್ತಾರೆ ಎಂಬುದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರಾಷ್ಟ್ರಪತಿ. ಸಂವಿಧಾನದ 155ನೇ ವಿಧಿಯ ಪ್ರಕಾರ ಒಂದು ರಾಜ್ಯಕ್ಕೆ ಅಥವಾ 2 ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲರು ಇರಬೇಕೆಂಬುದು 155ನೇ ವಿಧಿಯ ಪ್ರಕಾರ ಹೇಳಲಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಕೊನೆಯ ಹೇಳಿಕೆಯನ್ನು ನೋಡೋಣ. ಇವತ್ತಿನ ಕೊನೆಯ ಹೇಳಿಕೆ ಇದೆ. ಇದು ಕೂಡ ನಿಮಗೆ ಕ್ವಶನ್ ಆಗಿ ಕೊಡ್ತೀನಿ. ಕೊನೆಯ ಹೇಳಿಕೆಯನ್ನು ಒಂದು ಪರಿಪೂರ್ಣವಾಗಿ ಓದಿಗೆಸಿಂದ ಕಮೆಂಟ್ ಮೂಲಕ ಯಾವ್ಯಾವ ಪ್ರಶ್ನೆ ಕೇಳಿದ್ದೀನಿ ಅದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸೋಕೆ ನೀವು ಒಂದು ಪ್ರಯತ್ನ ಪಡಿ. ಅದೇ ರೀತಿಯಾಗಿ ನಾನು ಕೂಡ ದಿನಾಲೂ ಒಂದು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಕೂಡ ಒಂದು ವಿಡಿಯೋದಲ್ಲಿ ಒಂದು ಹೆಚ್ಚಿನ ಒಂದು ಜ್ಞಾನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತೇನೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋನು ಬೇಗ ನೋಟಿಫಿಕೇಶನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಪ್ರಶ್ನೆಗೆ ಒಂದು ಹೇಳಿಕೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದರಲ್ಲಿ ಯಾವುದು ಸರಿಯಾಗಿದೆ ಎಂಬುದು ಪ್ರಶ್ನೆ ಆಗಿದೆ ನೋಡಿ. ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್, ಟೇಕ್ ಕೇರ್. ಎಲ್ಲರೂ ಸರಿಯಾಗಿ ಓದಿಕೊಳ್ಳಿ.